ನಗರದ ಕೆಲ ರಸ್ತೆಗಳು ಗುಂಡಿಗಳಿಂದಲೇ ಕೂಡಿದ್ದು ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸುವ ಪರಿಸ್ಥಿತಿ ಎದುರಾಗಿದೆ. ನಗರದ ಹೃದಯ ಭಾಗದಲ್ಲಿರುವ ಆರ್ಸಿ ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿ ನೆಪದಲ್ಲಿ ರಸ್ತೆ ಅಗೆದಿದ್ದು ನೆಪ ಮಾತ್ರಕ್ಕೆ ಗುಂಡಿ ಮುಚ್ಚುವ ಕೆಲಸ ಮಾಡಿದ್ದರು. ಸಾಲು ಸಾಲು ಗುಂಡಿಗಳು ಬಿದ್ದಿದ್ದು ಯಾವೊಬ್ಬ ಅಧಿಕಾರಿಗಳು ಕೂಡ ಸರಿಪಡಿಸುವ ಕೆಲಸ ಮಾಡಿಲ್ಲ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ. ನಗರದ ಕೆಲ ರಸ್ತೆಗಳು ಗುಂಡಿಗಳಿಂದಲೇ ಕೂಡಿದ್ದು ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸುವ ಪರಿಸ್ಥಿತಿ ಎದುರಾಗಿದೆ. ಹೌದು, ನಗರದ ಆರ್ಸಿ ರಸ್ತೆ ಬಳಿ ಸಾಲು ಸಾಲು ಗುಂಡಿಗಳು ಬಿದ್ದಿವೆ. ಜೊತೆಗೆ ಇದು ಪ್ರತಿದಿನ ನೂರಾರು ಪ್ರಯಾಣಿಕರು ಸಂಚರಿಸುವ ರಸ್ತೆಯಾಗಿದ್ದು ಅಕ್ಕಪಕ್ಕದಲ್ಲೇ ಶಾಲಾ ಕಾಲೇಜುಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾರಣ ನೂರಾರು ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಸಂಚರಿಸಬೇಕಿದ್ದು, ಹೀಗಿದ್ದರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಕಡೆ ಗಮನ ಹರಿಸಿಲ್ಲ. ರಸ್ತೆಗಳನ್ನ ಸುಸ್ಥಿತಿಯಲ್ಲಿಡಬೇಕಿದ್ದ ನಗರಸಭೆ ಒಂದಷ್ಟು ದಿನ ಗುಂಡಿ ಮುಚ್ಚುವ ಕೆಲಸ ಮಾಡಿ ಮೌನಕ್ಕೆ ಜಾರಿದ್ದು ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಸನ ಜಿಲ್ಲಾ ಸರ್ ಬದುಕಿಲ್ಲ, ಎಲ್ಲ 90% 70% ಕಮಿಷನಲ್ಲಿ ಜೀವನ ಮಾಡ್ತಾವ್ರೆ. ಹಾಗಾಗಿ ಎಲ್ಲ ಈ ಏನು ಸರ್ಕಾರಿ ನೌಕರರು ಇದ್ದಾರೆ ಮತ್ತು MLA MP ಗಳೆಲ್ಲ ಇದ್ದಾರೆ, ಇವರೆಲ್ಲ ಇದೆಲ್ಲ ಗೊತ್ತು ಇದೆಲ್ಲ. ಯಾಕೆಂದರೆ ಇಲ್ಲೆಲ್ಲ ಕರಪ್ಷನ್ ಆಗಿದ್ದಾನೆ, ಭ್ರಷ್ಟಾಚಾರ ಆಗಿ ಈ ಮಟ್ಟಕ್ಕೆ ಗುಂಡಿ ಬಿದ್ದಿದೆ. ಗುಂಡಿ ಒಳಿಕೆ ಕಾಂಕ್ರೀಟ್ ಆಗಿದ್ದು ಡಾಂಬರ್ ಹಾಕೋಗಿದ್ದಾರೆ. ಆದರೂ ಸಹ ಎಲ್ಲ ಇವು ನಾವು ನೋಡ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಒಂದು 8-10 ದಿವಸದಿಂದ ಹಿಂಗೆ ಬಿದ್ದಿದೆ ಒಳಗಡೆ. ಯಾರೂ ಸಹ ಇದ್ರ ಬಗ್ಗೆ ಕೇರ್ ತಗೊಳ್ಳೋರಿಲ್ಲ. ಮುನ್ಸಿಪಾಲ್ಟಿ ಕಮಿಷನರ್, ಹಾಸನ ಜಿಲ್ಲಾ ಆಡಳಿತದಲ್ಲಿ ಜಿಲ್ಲಾಧಿಕಾರಿಗಳಾಗಲಿ, AC ಅವರಾಗಲಿ, ತಹಸೀಲ್ದಾರ್ ಡೈಲಿ ಇಲ್ಲೇ ಓಡಾಡ್ತಾರೆ. ತಹಸೀಲ್ದಾರ್ ಅವ್ರಿಗೇನು ಗೊತ್ತಿಲ್ಲ ವಿಷಯ ಸಾರ್ವಜನಿಕವಾಗಿ ತರಬೇಕು. ಇದನ್ನು ಮುಚ್ಚಿಸಿ ಇವತ್ತು ಯಾರು ಗುಂಡಿ ಒಳಗೆ ಬಿದ್ದರೆ ಬಾಯ್ಬಿಟ್ಟು ಬರ್ಕೊಳ್ತಾರೆ. ಯಾಕೆಂದ್ರೆ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತಾರೆ, ಯಾರೋ ವೈಯಕ್ತಿಕವಾಗಿ ಹೋಗ್ತಾ ಇರ್ತಾರೆ, ಮಿಸ್ ಆಗಿ. ಯಾಕೆಂದರೆ ಅದು ಕಾಣಿಸ್ತಿಲ್ಲ, ಗುಂಡಿ ಆ ಕಡೆಯಿಂದ ಬರ್ಬೇಕಾದ್ರೆ ಗುಂಡಿ ಬಿದ್ದಿದೆ ಅಂತ ಗೊತ್ತಾಗೋದಿಲ್ಲ. ಆದರೂ ಸಹ ಜಿಲ್ಲಾಡಳಿತ ಏನೂ ಇಲ್ಲ. ಇವತ್ತಿನ DC ಅವರು ಸುಮ್ಮನೆ ಶೋ ಮಾತ್ರ ಇದರ ಹೊರತು ಎಲ್ಲೆಲ್ಲಿ ಏನೋ ಅನ್ಯಾಯ ಆಗ್ತಾಯಿದೆ, ಭ್ರಷ್ಟಾಚಾರ ಆಗ್ತಾಯಿದೆ ಅದನ್ನು ₹1 ಪರಿಶೀಲನೆ ಮಾಡಿಸಲ್ಲ. ಬರೀ ಪರಿಶೀಲನೆ ಒಂದು ಲೆಟ್ರ್ ಕೊಟ್ಟು ಸಹ ಅದಕ್ಕೆ ಕ್ರಮ ತಗೊಳ್ಳೋದಿಲ್ಲ ಅವರು ಅಧಿಕಾರ ಬೇಕೋ ಹೊರತು ಸಾರ್ವಜನಿಕವಾಗಿ ಸೇವೆ ಬೇಕಿಲ್ಲ. ಯಾವ ಕಮಿಷನರಿಗಿರ್ಬೋದು, ಅಧ್ಯಕ್ಷರಿಗಿರ್ಬೋದು, ಕೌನ್ಸಿಲರ್ಗಿರ್ಬೋದು, ಯಾರಿಗೂ ಸಹ ಈ ಅಧಿಕಾರ ಬೇಕೋ ಹೊರತು ಈ ರಸ್ತೆ ಬೇಕಿಲ್ಲ. ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾಯಿದೆ, ದೌರ್ಜನ್ಯ ಆಗ್ತಾಯಿದೆ, ಯಾವುದೂ ಬೇಕಿಲ್ಲ. ಹಾಗಾಗಿ ಇವತ್ತು ಮುನ್ಸಿಪಾಲ್ಟಿ ಪೂರ್ತಿ ಕೆಳದ ಮಟ್ಟಕ್ಕೆ ಹೋಗಿದೆ. ಜೊತೆಗೆ ಜಿಲ್ಲಾಡಳಿತ ಪೂರ್ತಿ ಹದಗೆಟ್ಟು ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಪ್ರತಿಯೊಬ್ಬರು ಸಹ AC ಆಫೀಸಲ್ಲಿ ಮೊದಲೇ ಸಿದ್ದರಾಮಯ್ಯ ಅವ್ರ ಮುಂದೆನೇ ಮನೆ ವಾಹಿನಿ ಕೊಟ್ಟರು, ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕಿದೆ ಅಂತ. ಆದರೆ ಅದು ನೋಡೋಕ್ಕಾಗತ್ತೆ ಸರ್, ಅದನ್ನು ಯಾವ ಮಟ್ಟಕ್ಕೆ ಹೋಗಿದೆ, ಎಲ್ಲ ಒಂದಡಿ ಹೋಗಿದೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಮಣ್ಣು ತುಂಬಿ ಇನ್ಯಾವ ಮಟ್ಟಕ್ಕೆ ಅದನ್ನು ಡಾಂಬರ್ ಹಾಕಿದ್ರು ಅನ್ನೋದನ್ನು ಪ್ರತಿಯೊಬ್ಬರು ನಾಗರಿಕರು ಯೋಚನೆ ಮಾಡಬೇಕು. ಬಿದ್ದು ಆ ಕಡೆಯಿಂದ ಬಿದ್ದು ಹೆಚ್ಚು ಕಡಿಮೆ ಆಯಿತು ಇಲ್ಲ ಹೋತು ಅಂದರೆ ಆಗಿ ಬಂದ್ಬಿಟ್ಟು ಅವ್ರಿಗೇನು ಸಾಂತ್ವನ ಹೇಳಿ ಅದರಲ್ಲಿ 4 ಜನ ಫೋಟೋ ತೆಗೆಸ್ಕೊಂಡು ಶೋ ಕೊಡ್ಕೊಂಡು ಹೋಗ್ತಾರ ಹೊರತು MLAಗಳು MP ಗಳು ಇನ್ನೇನು ಸಾರ್ವಜನಿಕವಾಗಿ ಮಾಡ್ತಾ ಇಲ್ಲ. ಇದನ್ನು ಕಣ್ಣಿ ಕಾಣಲ್ಲ. ಇದು ಊರಿಗೆಲ್ಲ ಗೊತ್ತಾಗ್ತದೆ, ಡೈಲಿ ಓಡಾಡಿದ್ರೆ ಅವರು ಓಡಾಡ್ತಾ ಇರ್ತಾರೆ. ಈ ವಾರ್ಡ್ ಕೌನ್ಸಿಲರ್ ನನಗನ್ಸಿದ ಮಟ್ಟಿಗೆ ಬದುಕಿದ ಗೊತ್ತಿಲ್ಲ. ಯಾಕೆಂದ್ರೆ ಬದುಕಿದ್ರೆ ಇವೆಲ್ಲ ತೋರಿಸಿ ಇವೆಲ್ಲನೂ ಸರಿಪಡಿಸೋರು. ಈ ವಾರ್ಡ್ ಕೌನ್ಸಿಲರು ಸತ್ಯವಾಗ್ಲೂ ಬದುಕಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನೋಡ್ಬೇಕು, ನಾವು ವಿಚಾರಿಸ್ಬೇಕು ಅವ್ರನ್ನ. ಅವರು ಸಾರ್ವಜನಿಕವಾಗಿ ಫಸ್ಟು ಅವ್ರ ಮನೆ ಪಕ್ಕದಲ್ಲಿ ಉದ್ಧಾರ ಮಾಡ್ಬೇಕು ಸರ್. ಅವ್ರ ಮನೆ ಪಕ್ಕದಲ್ಲೇ ಇಷ್ಟೊಂದು ನೋಡ್ತಾ ಇದ್ರಲ್ಲಿ ಗುಂಡಿ ಬಿದ್ದೋಗಿದೆ. ಈಗ ಅವ್ರೇನು ಮಾಡ್ತಾ ಇದ್ದಾರೆ, ಅಧ್ಯಕ್ಷರು ಸದಸ್ಯರಾಗಿರ್ಬೋದು, ಅದು ಸಾರ್ವಜನಿಕ ನಗರಸಭೆ ಗಮನಕ್ಕೆ ತಂದು ಸರಿಪಡಿಸೋ ಕೆಲಸ ಮೊದಲು ಮಾಡ್ಬೇಕಾಗಿರೋದವರು. ಇದು ನಾನು ನೋಡ್ತಾ ಇದ್ದೀನಿ, ಇದು ಹೆಚ್ಚು ಕಡಿಮೆ 15 ದಿವಸ ಆಯ್ತು ಹಂಗೆ ಬಿದ್ದಿದೆ. ಯಾಕೆ ಕ್ರಮ ತಗೊಂಡಿಲ್ಲ? ತೊಂದರೆ ಆದಾಗ ಬರ್ತಾರೆ ಎಲ್ಲ ಬಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಅಯ್ಯೋ ಸಾಂತ್ವನ ಹೇಳಿ ಪರಿಹಾರ ಕೊಟ್ಟೋಗೋದಕ್ಕೆ. ಪರಿಹಾರ ಅವ್ರ ಮನೆಗೆ ಬರುತ್ತಾ? ಅಪ್ಪ ಹೋದರೆ ದುಡ್ಡಾಗ್ತಾರೆ ಅವ್ರ ಮನೆ. ಸರ್ಕಾರ ಪೂರ್ತಿ ಜೀವನ ಮಾಡೋಕ್ಕಾಗತ್ತಾ? ಹಾಗಾಗಿ ಇವತ್ತಿನ ಆಡಳಿತ ತುಂಬ ದೌರ್ಬಲ್ಯತೆ ಆಗಿದೆ. ಅದರಲ್ಲೂ ಇವತ್ತಿನ ಜಿಲ್ಲಾಡಳಿತ ಅಂತೂ ಸತ್ತೋಗಿದೆ ಅಂತ ಹೇಳ್ಬೋದು. ಇನ್ನು ಇತ್ತೀಚೆಗಷ್ಟೇ ಕೆಲ ತಿಂಗಳ ಹಿಂದೆ ಪೈಪ್ಲೈನ್ ಕಾಮಗಾರಿ ನಡೆಸಿ ಕೆಲ ಗುಂಡಿಗಳನ್ನ ಮುಚ್ಚಲಾಗಿತ್ತು. ಇದಾದ ಒಂದೇ ಒಂದು ಮಳೆಗೆ ಮತ್ತೆ ಡಾಂಬರು ಕಿತ್ತು ಹೋಗಿದೆ. ಸುಮಾರು 2 ರಿಂದ 3 ಅಡಿ ಆಳವಾಗಿ ಗುಂಡಿಯಾಗಿತ್ತು. ಇದೇ ಗುಂಡಿಯಿಂದ 2 ಬಾರಿ ಬಿದ್ದಿದ್ದೇವೆ ಎಂದು ವಾಹನ ಸವಾರರೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಟ್ಯಾಕ್ಸ್ ಕಟ್ತೇವೆ, ಆದರೆ ನಮ್ಮ ರಸ್ತೆಗಳ ಪರಿಸ್ಥಿತಿ ಮಾತ್ರ ಸುಧಾರಿಸುತ್ತಿಲ್ಲ. ಇನ್ನು ಈ ಕುರಿತು ನಗರಸಭೆಯ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೆ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮಾಡುತ್ತೇವೆ ಎಂದು ಸಮಜಾಯಿಸಿ ನೀಡುತ್ತಾ ಬಂದಿದ್ದಾರೆ. ಸರ್, ಇದು ಚೆನ್ನಾಗಿತ್ತು ರೋಡು. ಇವಾಗ ಇದಕ್ಕೆ ಟಾರೆಲ್ಲ ಹಾಕ್ಬಿಟ್ಟು ಜಲ್ಲಿ ಹಾಕಿ ಇದು ಮಾಡಿದ್ದಾರೆ. ಇದು ಎಲ್ಲ ಇದಾಗಿದೆ. ಮಳೆಯಲ್ಲಿ ಬಂದು ವೆಹಿಕಲ್ಸ್ ಎಲ್ಲ ಹೋಗಿ ಹೆವಿ ವೆಹಿಕಲ್ಸು ಹಾಳಾಗಿದೆ. ರೋಡು ಚೆನ್ನಾಗಿದ್ದ ರೋಡನ್ನ ಈ ಥರ ಮಾಡಿದ್ದಾರೆ. ಏನೋ ಗೊತ್ತಿಲ್ಲ ಸರ್, ಮೋಸ್ಟ್ಲಿ ಬಿಲ್ಲಿಗೋಸ್ಕರ ಮಾಡಿರ್ಬೋದು. ತುಂಬ ತೊಂದರೆ ಆಗಿದೆ. ನಾನೇ ಒಂದು 2 ಸತಿ ಬಿದ್ದಿದ್ದೀನಿ ಇದರಲ್ಲಿ. ಮಳೆಯಲ್ಲಿ ಬಂದಾಗ ಸ್ಕೂಟಿ ಸ್ಕಿಡ್ ಆಗಿ ನಾನೇ 2 ಸತಿ ಬಿದ್ದಿದ್ದೀನಿ. ರೆಡಿ ಆಗಬೇಕು ಸರ್ ಇದು.
ಕೆಲಸ ಚೆನ್ನಾಗಿ ಮಾಡಿಲ್ಲ ಇದು. ಕಳಪೆ ಮಾಡಿದ್ದಾರೆ, ಅರ್ಜೆಂಟಿಗೋಸ್ಕರ ಮಾಡಿದ್ದಾರೆ, ಮೋಸ್ಟ್ಲಿ ಬಿಲ್ಲಿಗೋಸ್ಕರ ಮಾಡಿರ್ಬೋದು ಅಷ್ಟೇ. ಇದಕ್ಕೇನಿಲ್ಲ, ಇದೊಂದು ಕರೆಕ್ಟಾಗಿ ಮಾಡಬೇಕು, ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಸರ್. ಇದು ತುಂಬ ಹಳೆ ರಸ್ತೆ ಆಗಿತ್ತು, ನಾರ್ಮಲಾಗಿ ಚೆನ್ನಾಗಿತ್ತು ರೋಡು. ಅದು ಪೈಪ್ಲೈನ್ ಮಾಡೋಕ್ಕೋಸ್ಕರ ದೊಡ್ಡದಾಗಿ ಗುಂಡಿ ತೆಗೆದಾದ್ಮೇಲೆ ಏನು ಮಾಡಿದ್ರು, ಮಣ್ಣನ್ನು ಹಾಕಿ ಅದನ್ನು ಚೆನ್ನಾಗಿ ಡಾಂಬರ್ಸು ಮಾಡಲಿಲ್ಲ, ಲೈಕ್ ಪ್ರೆಸ್ ಏನು ಮಾಡಲಿಲ್ಲ, ಜಸ್ಟ್ ಆಮೇಲೆ ಡಾಂಬರ್ ಹಾಕಿ ಹೋದರು. ಅಲ್ಲೆಲ್ಲ ಒಂದು ಸ್ವಲ್ಪ ನಾವು ಮಾಡಿಸಿ ಸ್ವಲ್ಪ ಗಟ್ಟಿಯಾಗಿದೆ, ಇಲ್ಲೆಲ್ಲ ತೂತ ಆಗೋಗಿದೆ ಸರ್. ಎಷ್ಟೋ ಜನ ಈಗ 2 ವೀಲರ್ಸಲ್ಲಿ ಹೋಗೋದು ತುಂಬ ಕಷ್ಟ. ನಾನು ನೋಡಿದ್ದೆ 1-2 ಲೇಡೀಸು, ನಾನೇ ನನ್ನ ಮಗಳು ಬೀಳ್ಸ್ಕೊಂಡು ಬೀಳಕ್ಕೆ ಹೋಗಿದ್ವಿ ಇವತ್ತು 2 ವೀಲರಲ್ಲಿ. ಇದೊಂದು ರೋಡನ್ನ ಸರಿ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಇದು ರೋಡ್ ಕಾಮಗಾರಿಯಾಗಿ 1-1.5 ತಿಂಗಳು ಆಗಿತ್ತು ಆವಾಗಲೇ. ಅದಾಗಿ ಸ್ವಲ್ಪ ದಿವಸ ಹಾಗೆ ಮಣ್ಣೆಲ್ಲ ಹಾಗೆ ಬಿಟ್ಟಿದ್ರು. ನಮಗೆ ಅಂತ ಸಖತ್ ಧೂಳು ಬೇರೆ ಬರ್ತಾಯಿತ್ತು. ನಮ್ಗೆ ಯಾರಿಗೆ ಕಂಪ್ಲೇಂಟ್ ಮಾಡಿದ್ರೆ ಏನಂತಾರೆ, ಅದೇ ವಾರ್ಡ್ ಬೇರೆ ಇದೇ ವಾರ್ಡ್ ಬೇರೆ ಹೇಳ್ತಾರೆ. ಡಿವೈಡರ್ ಈ ಕಡೆ ಮಧ್ಯದಿಂದ ಈ ಕಡೆ ಬೇರೆ, ಆ ಕಡೆ ಬೇರೆ, ವಾರ್ಡ್ ಬೇರೆ ಮೇಡಮ್ ಅಂತ ಬರ್ತಾರೆ. ಸೊ ನಮ್ಗೆ ಯಾರಿಗೆ ಹೇಳೋದು ಅಂತಲೂ ಗೊತ್ತಿಲ್ಲ ಸರ್. ಈಗ ಹಾಗಾಗಿದೆ. ಅದಾದಮೇಲೆ ಮತ್ತೆ ಒಂದ್ಸತಿ ಬಂದು ವಾಟ್ರಿಂಗ್ ಎಲ್ಲ ಮಾಡಿದ್ರು. ಅದೇ ಗೊತ್ತಲ್ವಾ, ಎಲ್ಲಿಗೆ ಬೇಕಲ್ಲೆಲ್ಲ ವಾಟ್ರಿಂಗ್ ಮಾಡಿ ಹೋಗ್ತಾರೆ. ಅದೇ ಇದೊಂದು ರೋಡನ್ನು ಸರಿ ಮಾಡಿಸ್ಬೇಕು. ಇಲ್ಲಿ ತುಂಬ ಮಕ್ಕಳು ಮತ್ತು ಲೇಡೀಸ್ ಜಾಸ್ತಿ ಓಡಾಡೋ ರೋಡು, ಕಾಲೇಜಸ್ ಎಲ್ಲ ಇರೋದ್ರಿಂದ ಈ ರೋಡನ್ನು ಸರಿಯಾಗಿ ಟೇಕ್ ಕೇರ್ ಮಾಡಬೇಕು ಅನ್ನೋದು ನಮ್ಮ ಮನವಿ ಸರ್. ಇದು ನಾವಿರೋದು 11ನೇ ವಾರ್ಡು, ನಮ್ಮದು ಇದೇ ಪಕ್ಕದಲ್ಲಿರೋದಲ್ಲ, ಇದು ನಾವು 11ನೇ ವಾರ್ಡು. ಇದು ಎಷ್ಟನೇ ವಾರ್ಡು ಅಂತ ಗೊತ್ತಿಲ್ಲ ಸರ್. ಇದು ನಾವು ಒಂದ್ಸತಿ ಬಲ್ಪ್ ಹಾಕಕ್ಕೆ ಕೇಳಿದಾಗ ಇದು ನಮ್ಮ ವಾರ್ಡಿಗೆ ಬರೋಲ್ಲ, 11ನೇ ವಾರ್ಡ್ ಅಲ್ಲ ಅಂತ ಹೇಳಿದರು ನಮಗೆ. ಈ ವಾರ್ಡಿಗೆ ಬರೋದು ಅದು ಯಾವುದೋ ಇದು ರಾಘವೇಂದ್ರ ಇದಿದೆಲ್ಲ, ಚಂದ್ರೇಗೌಡರು ಸರ್ ಇದಾರಲ್ಲ, ಅವ್ರ ವಾರ್ಡಿಗೆ ಬರುತ್ತೆ ಸರ್. ಅಧ್ಯಕ್ಷ ವಾರ್ಡಿಗೆ ಬರುತ್ತೆ ಅಂತ. ಹೌದು, ಅಲ್ಲ ಸರ್, ಈಗ ಕಾಮಗಾರಿ ಮಾಡ್ತಾರೆ. ಮಾಡೋ ಕಾಮಗಾರಿನ ನೀಟಾಗಿ ಮಾಡಬೇಕಷ್ಟೇ. ನೀಟಾಗಿ ಮಾಡಬೇಕು. ಏನು ಕಾಮಗಾರಿ ಮಾಡಿರ್ತಾರೆ ಅದನ್ನು ಮಾಡ್ಬೇಕಾದ್ರೆ ಒಂದು ಡಾಂಬರ್ ಹಾಕಬೇಕಾದ್ರೆ 4-5 ಸತಿ ಅದನ್ನು ರೋಲ್ ಮಾಡಿ, ನೀರು ಹಾಕಿ ರೋಲ್ ಮಾಡಿ, ಅದಾದಮೇಲೆ ಡಾಂಬರ್ ಹಾಕಿ ಅದ್ರ ಮೇಲೆ ರೋಲ್ ಮಾಡಬೇಕು. ಮತ್ತು ಮಳೆ ಬಂದಾಗ ನೋಡ್ಕೋಬೇಕು. ಈಗ ಒಂದು ರೋಡ್ ಮಾಡಿದ್ದಾರೆ ಅಂದಮೇಲೆ ಬರೀ ರೋಡ್ ಆದಮೇಲೆ ಬಿಲ್ ತೊಗೊಂಡು ಹೋಗೋದೇ ಅಲ್ಲ, ಅದು ಮೇಂಟೆನೆನ್ಸ್ 1 ತಿಂಗಳರ ಮೇಂಟೆನೆನ್ಸ್ ನೋಡಬೇಕು. ಒಂದು ವಾರಕ್ಕೆ ಹಿಂಗಾಗಿದೆ, ಮಳೆ ಬಂತು ಅಂದಮೇಲೆ ಅವ್ರು ನೋಡಬೇಕಲ್ವ ಸರ್. ಟ್ರಾಫಿಕ್ ಜಾಮ್ ಆಗುತ್ತೆ ಸರ್, ಟ್ರಾಫಿಕ್ ಜಾಮ್ ಆಗುತ್ತೆ. ಏನಾಗಿದೆ, ಈ ಕಾರ್ಗಳೆಲ್ಲ ಪಾಸ್ ಆಗಿಬಿಡ್ತಾರೆ, ಮಧ್ಯಕ್ಕೋ ಆ ಕಡೆ ಹೋಗುತ್ತೆ, ವೀಲು ಪ್ರಾಬ್ಲಮ್ ಇಲ್ಲ, 2 ವೀಲರ್ದೇ ಪ್ರಾಬ್ಲಮ್ ಆಗಿದೆ ಸರ್. 2 ವೀಲರು ತುಂಬ ಜನಗೀಗೆಲ್ಲ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಜೊತೆ ಲೇಡೀಸೇ ಜಾಸ್ತಿ, ಮಕ್ಕಳು ಎಲ್ಲ ಓಡಾಡ್ತಾರಲ್ಲ, ಅದೊಂದೇ. ನಾವು ತುಂಬ ಎಷ್ಟೋ ಜನ ಬಿದ್ದಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ನಾವು ನೋಡ್ತಾ ಇರ್ತೀವಲ್ಲ, ಇದೊಂದು ರೋಡನ್ನು ಕರೆಕ್ಟ್ ಮಾಡಿಸ್ಬೇಕು ಅನ್ನೋದು ನಮ್ಮ ವಿನಂತಿ ಸರ್. ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುವ ಈ ರಸ್ತೆಯನ್ನ ಆದಷ್ಟು ಬೇಗ ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎನ್ನುವುದು ವಾಹನ ಸವಾರರ ಹಾಗೂ ಸ್ಥಳೀಯರ ಆಶಯವಾಗಿದೆ ಸರ್. ಇದು ನೋಡಿ, ಇದು ಗುಂಡಿ ಬಿದ್ದುಬಿಟ್ಟಿದೆ. ಡ್ರೈನೇಜಿನ ಪೈಪ್ ಹಾಕಿರೋದಿಲ್ಲಿ ಇದಾಗಿದೆ ನೋಡಿ. ಇಲ್ಲಿ ಎಲ್ಲ 3 ಜನ, 2 ಜನ ಬಿದ್ದಿದ್ರಲ್ಲಿ. NS ಅಲ್ಲಿ ಒಬ್ಬ ಬಿದ್ದಿದ್ದ, ಫಾಸ್ಟಾಗಿ ಬಂದು ಸ್ವಲ್ಪ ಬಿದ್ದುಬಿಟ್ಟಿದ್ದ. ಮತ್ತು ಕಾರಲ್ಲೂ ಅಪ್ಸೈಡ್ ಆಗಿದ್ರು ಒಂದು ಸರ್ ಟೈಮು. ಈಗ ಮತ್ತೆ ನೋಡಿ, ಈಗ ಈ ಥರದಾಗಿ ಅಲ್ಲಿಂದ ಪೂರ್ತಿನೂ ಹಂಗೆ ಆಗಿದೆ. ಸುಮಾರು ಪೂರ್ತಿನೂ ಸ್ವಲ್ಪ ಕಾಂಕ್ರೀಟ್ ಆಗಿರೋದು, ಒಂದು ಸ್ವಲ್ಪ ಜಲ್ಲಿ ಏನಾದರೂ ಹಾಕಿದರೆ ಕರೆಕ್ಟ್ ಆಗೋದು. ಸ್ವಲ್ಪ ಜಲ್ಲಿನೂ ಹಾಕಿಲ್ಲ ನೋಡಿ, ಇಲ್ಲಿ ಅರ್ಧ ಜಲ್ಲಿ ಹಾಕಿದ್ದಾರೆ, ಮತ್ತು ಗುಂಡಿ ಬಿದ್ದಿದೆ ಅದೇ ಥರ ಸೇಮ್. ಮತ್ತು ನೀರು ಬಂದರೆ ಅಲ್ಲೇ ಮತ್ತೆ ಇನ್ನೂ ಗುಂಡಿ ಬೀಳುತ್ತೆ ಮಳೆ ಬಂದರೆ. ಇಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ 1-2 ವಾರನೇ ಆಗಾಯ್ತು ಇದು ಮಾಡಿ ಹಾಗೆ. ಇದು ತೊಂದರೆ ಆಗಿತ್ತು ಆಲ್ಮೋಸ್ಟ್ಲಿ. ಆದರೂ ಅದು ಎದ್ದು ಹೋಗ್ತಾ ಇದ್ದಾರೆ. ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ. ಒಂದು ಹೋದ್ರೆ ಗಾಡಿ ಪಾಸ್ ಆಗಿದ್ರೆ ಪೂರ್ತಿ ಎಲ್ಲ ಟ್ರಾಫಿಕ್ ಜಾಮ್ ಆಗಿರ್ತವೆ. ಆಲ್ಮೋಸ್ಟ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಜಗಳ ಆಗ್ತಾ ಇರ್ತವೆ. ಇಲ್ಲಿ ಟ್ರಾಫಿಕ್ ಜಾಮ್ ಆದರೆ ಎಲ್ಲ ಜಗಳ ಆಗುತ್ತೆ. ಆಮೇಲೆ ತೊಂದರೆ ಎಲ್ಲರಿಗೂ ಆಗುತ್ತೆ. ಮಾತ್ರ ಲೇಡೀಸವ್ರು ಬಂದ್ರೂ ಅಲ್ಲಿಂದ ಸ್ಟ್ರೈಟಾಗಿ ಬರ್ತಾರಾ, ಇಲ್ಲಿ ಸಲೀಸಾಗಿ ಬಂದುಬಿಟ್ರೆ ಒಂದು ಸತಿ ಬಿದ್ದುಬಿಡ್ತಾರೆ. ಟೈಮಲ್ಲಿ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ಬೇಗ ಒಂದು ಸ್ವಲ್ಪ ರೆಡಿ ಮಾಡಿಕೊಟ್ರೆ ಇನ್ನೂ ನಮಗೂ ಒಳ್ಳೆಯದಾಗುತ್ತೆ. ಒಟ್ಟಾರೆ ನಗರದ RC ರಸ್ತೆಯಲ್ಲದೆ ಇನ್ನು ಕೆಲ ರಸ್ತೆಗಳು ಗುಂಡಿಮಯವಾಗಿದ್ದು, ನಗರಸಭೆ ಅಧಿಕಾರಿಗಳು ಹಾಗೂ ಸದಸ್ಯರು ಎತ್ತ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಗುಂಡಿ ಮುಚ್ಚಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎನ್ನುವುದು ಪಬ್ಲಿಕ್ ಎಕ್ಸ್‌ಪ್ರೆಸ್‌ನ ಆಶಯವಾಗಿದೆ.